ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದ್ರು. ಚಂದ್ರ ದರ್ಶನವಾದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂದು ರಂಜಾನ್ ಹಬ್ಬ ಆಚರಿಸಲಾಗಿದ್ದು, ಈದ್ ಉಲ್ ಫಿತರ್ ಶಾಂತಿ ಮತ್ತು ಸಹೋದರತ್ವದ ಹಬ್ಬವಾದ ಈದ್ ಅನ್ನ ಬಹಳ ಉತ್ಸಾಹದಿಂದ ಆಚರಿಸಲಾಗಿದೆ. ಈ ವೇಳೆ ನ್ಯೂಸ್ ಪವರ್ ಜೊತೆ ಮುಸ್ಲಿಂ ಧರ್ಮಗುರುಗಳಾದ ಅಬ್ದುಲ್ ಮುಸಾಫಿರ್ ಹಾಗೂ ನಾಸಿರ್ ರಜಾಕ್ ಮಾತನಾಡಿ ರಂಜಾನ್ ಹಬ್ಬದ ಮಹತ್ವ ಮತ್ತು ಸಾಮೂಹಿಕ ಪ್ರಾರ್ಥನೆಯ ಬಗ್ಗೆ ತಿಳಿಸಿದರು. ಸಮಸ್ತ ಜನತೆಗೆ ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರಿಕೊಳ್ಳುತ್ತೇನೆ. ಹಾಗೂ ನಮ್ಮ ಪೊಲೀಸ್ ಅಧಿಕಾರಿ ವರ್ಗದವರಿಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಬೇರೆ ಯಾವುದೇ ಜನ ಇಲ್ಲಿಗೆ ಆಗಮಿಸಿದ್ದಾರೆ ಅವರಿಗೆಲ್ಲರಿಗೂ ಸಹ ಇಡೀ ಇಂಡಿಯಾಗೆ ಸಹ ನಮ್ಮ ಮುಸ್ಲಿಂ ಬಾಂಧವರ ನಂಜನಗೂಡಿನ ಎಲ್ಲ ಮುಸ್ಲಿಂ ಬಾಂಧವರ ಪರವಾಗಿ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯ. ಪ್ರೀತಿ, ವಿಶ್ವಾಸ, ಆತ್ಮಶಾಂತಿ, ಮುಸ್ಲಿಮೇ ಬಾಯಿ ಅಲ್ಲ, ಎಲ್ಲ ಸಮುದಾಯ ಜನಗಳು ಒಬ್ಬರಿಗೆ ಬಾಯಿ ಸೇರ್ಕೊಂಡು ಜೀವನ ಮಾಡ್ತಾರೆ. ಸರ್, ಒಂದು ಹಾಸ್ಪಿಟ್ಲಿಗೆ ಹೋಗ್ತೀವಿ, ಆ ಹಾಸ್ಪಿಟ್ಲಲ್ಲಿ ಬರೀ ಒಂದೇ ಸಮುದಾಯ ಜನ ಇರಲ್ಲ. ಹಂಗೆ ಬೆಳ್ಳಿಗೆ ಮುರಿದ್ರೆ ಒಂದೇ ಥರ ಕಲರ್ ಬರುತ್ತೆ, ಬೇರೆ ಬೇರೆ ಕಲರ್ ಬರಲ್ಲ. ಹಿಂದೂ ಮುಸ್ಲಿಂ ಅಂತ ಮಾಡೋಕ್ಕೆ ಯಾರು ಆಗಬಾರ್ದು. ವೈಲೆನ್ಸ್ ಆಗುತ್ತೆ, ಇದರಲ್ಲಿ ಜಗಳ ಆಗುತ್ತೆ. ನಮ್ಮ ಸಂವಿಧಾನಕ್ಕೆ ಅದು ಕಷ್ಟ ಆಗುತ್ತೆ. ಆಮೇಲೆ ಅದಕ್ಕೆ ಮುರಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗೇನು ಸರ್, ನಾವು ಹಿಂದೂ ಮುಸ್ಲಿಂ ಬಾಯ್ಗ ಅಂತ ನಾವು ಜೀವನ ಮಾಡಿದ್ರೇ ಇದು ನಮಗೆ ಪ್ರಯೋಜನ ಸರ್. ಈ ಟೈಮ್ನಲ್ಲಿ, ಈ ಸಿಚುವೇಶನ್ನಲ್ಲಿ ಎಲ್ಲ ಸೇರಿ ನಮ್ಮ ಭಾರತ ದೇಶಕ್ಕೆ ಒಗ್ಗಟ್ಟು ಮತ್ತು ಗಟ್ಟಿ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಸರ್. ಇದನ್ನೇ ಈ ಹಬ್ಬದಲ್ಲಿ ನಾನು ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೊಂದು, ಇಲ್ಲಿ ನಾವು ನಮಾಜ್ ಮಾಡಿ, ದುವಾ ಮಾಡಿ, ಮತ್ತು ಎಲ್ಲ ಜಿಕರ್ ದುವಾ ಎಲ್ಲ ಮಾಡಿ ಇಡೀ ಭಾರತ ದೇಶಕ್ಕೆ ಅಭಿವೃದ್ಧಿ ಆಗಬೇಕು. ನಮ್ಮ ನಂಜನಗೂಡು ತಾಲೂಕು ಚೆನ್ನಾಗಿ ಅಭಿವೃದ್ಧಿ ಆಗಬೇಕು. ಟ್ರಾಫಿಕ್ ಬಗ್ಗೆ ರೋಡ್ ಸಮಸ್ಯೆ